ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ಮುಂದಿನ ಕ್ಯಾಟಗರಿ ನೋಡುವಂತ ಸಮಯ. ನಿರಂಜನ, ಹೀರೋಯಿನ್ ಮೆರೆಯೋದಕ್ಕೆ ಸಪೋರ್ಟ್ ಮಾಡೋದೇ ಇವ್ರು. ಕಥೆ ಗೆಲ್ಲೋಕ್ಕೂ ಇವರ ಪಾತ್ರದ ಸಪೋರ್ಟ್ ಬೇಕೇ ಬೇಕು. ಅವರೇ ನಮ್ಮ ಸಪೋರ್ಟಿಂಗ್ ಆಕ್ಟರ್ಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಪೋಷಕ ನಟಿ. ಈ ಒಂದು ಕ್ಯಾಟಗರಿಯಲ್ಲಿ ಯಾರೆಲ್ಲ ನಾಮಿನಿ ಆಗಿದ್ದಾರೆ ಅಂತ ನೋಡುವಂತ ಸಮಯ. ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಪೋಷಕ ನಟಿ ಪಟ್ಟಿಯಲ್ಲಿ ಈ ಬಾರಿ ಯಾರಿದ್ದಾರೆ ಅಂತ ನೋಡೋಣ. ನಾನು ನನ್ನ ಸ್ಟೇಟಸ್ಗೆ ನಿನ್ ಫೋಟೋ ಹಾಕಿದ್ದೆ, ಅದಕ್ಕೆ ಯಾವುದೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ಲು. ಅದು ಶ್ರಾವಣಿ ಸುಬ್ರಹ್ಮಣ್ಯದಿಂದ ಶ್ರೀವಲ್ಲಿ. ಅವ್ರು ಬದಲಾಗ್ತಾರೆ ಅನ್ನೋದು ನಮ್ ಭ್ರಮೆ ಅಷ್ಟೇ. ನಮಗ್ ಬುದ್ಧಿ ಹೆಚ್ಚಿ. ಅಮೃತಧಾರೆಯಿಂದ ಮಹಿ. ಆಯ್ತಿಲ್ವಾ? ಕಷ್ಟ ಆಯ್ತಿದ್ಯಾ? ಒಂದು ಮೂಟೆ ಎತ್ತಕ್ಕಾಗಲ್ವನಲ್ಲ. ಟೈರೇ ಬೇರೆ ಮೂಟೆನೇ ಬೇರೆ. ಇದಕ್ಕಂದೆ. ಅಣ್ಣಯ್ಯದಿಂದ ರಶ್ಮಿ ರಾಣಿ. ಕೈ ಕೊಡು. ಕೈ ಕೊಡು. ಕೈ ಕೊಡು ಮಾರಾಯ. ಲಕ್ಷ್ಮೀ ನಿವಾಸದಿಂದ ಶಲ್ವಿ. ಹರಿ, ನೀನ್ ಹೇಗ್ ನಡ್ಕೋತಿದ್ಯಾ ಅಂತ ಸ್ವಲ್ಪನಾದ್ರೂ ಪ್ರಜ್ಞೆ ಇದ್ಯಾ? ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಲಕ್ಷ್ಮೀ ನಿವಾಸದಿಂದ ಸಿಂಚನ. ಸ್ಟಾಪ್ ಇಟ್ ಶಾನ್ವಿ. ಎಲ್ರು ಬಂದು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀರಾ. ಎಲ್ರು ಅದನ್ನೇ ಹೇಳ್ತಿದ್ದಾರೆ ಅಂದ್ರೆ ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ. ನಾನಿನ್ನು ಬಿಡಲಾರೆಯಿಂದ ಶಾನವಿ. ನೀವಿಬ್ರು ಒಂದಾಗ್ಲಿ ಅಂತ ಹಂಗ್ ಮಾಡ್ದೆ. ಏನಿವಾಗ? ಬ್ಲಂಡರ್ ನೀನ್ ಮಾಡಿರೋದು ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ನಂಗೆ. ಓ, ಬ್ರಹ್ಮಗಂಟುವಿನಿಂದ ಅರ್ಚನಾ. ಅಂಡ್ ದ ವಿನ್ನರ್ ಈಸ್ ನೆಚ್ಚಿನ ಪೋಷಕ ನಟಿ. ಈ ಒಂದು ಅವಾರ್ಡ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದೀನಿ ಸ್ಯಾಂಡಲ್ವುಡ್ ನ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಹಾಗೂ ನಿರ್ದೇಶಕರಾದಂತಹ ಗುರುದತ್ ಗಾಣಿಗ. ಇಬ್ರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಬನ್ನಿ ಚಪ್ಪಾಳೆ. ನಮ್ಮ ಕರಾವಳಿ ತಂಡ ವೇದಿಕೆ ಮೇಲೆ ಬಂದಿದೆಯಪ್ಪ. ನಿರ್ದೇಶಕರು ನಮ್ಮ ಪ್ರಜ್ಜು. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ವಿ ಆರ್ ವೈಟಿಂಗ್. ಈಗ ವಿಚಾರಕ್ಕೆ ಬರೋಣ. ಫಸ್ಟ್ ಇಲ್ಲಿ ಬರೋಣ. ಆಕ್ಚುಲಿ ಮೊದಲನೇದಾಗಿ ನಿಮ್ಮ ಟ್ರೈಲರ್ ನೋಡಿದೆ. ಅದ್ಭುತ ಟ್ರೈಲರ್ ಟೀಸರ್. ನೀವು ಅದೇನಂತೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದ್ಭುತವಾಗಿದೆ. ನಿರೀಕ್ಷೆ ಸ್ವಲ್ಪ ಜಾಸ್ತಿ ಮೂಡಿಸ್ಬಿಟ್ಟಿದ್ದೀರಾ. ಸೊ ಆದಷ್ಟು ವಿ ಆರ್ ವೇಟಿಂಗ್, ಈಗಲ್ಲಿ ವೇಟಿಂಗ್. ಥ್ಯಾಂಕ್ ಯು ನೀರು, ಥ್ಯಾಂಕ್ ಯು. ಯಾವಾಗ ರಿಲೀಸು ಕರಾವಳಿ? ಶೂಟಿಂಗ್ ಮುಗಿದಿದೆ, ಈಗ ಪೋಸ್ಟ್ ಪ್ರೊಡಕ್ಷನ್ ಶುರುವಾಗಿದೆ. ಒಂದು ಅಪರೂಪದ ಕತೆ, ನಮ್ಮ ಕರಾವಳಿಯ ಕುಂದಾಪುರ, ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡದ ಒಂದು ಅಪರೂಪದ ಕತೆ. ಮನೆಯ ಮಕ್ಕಳನ್ನ ಸಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಚೆನ್ನಾಗಿ ಕೋಣಗಳನ್ನ ಸಾಕ್ತಾರೆ, ಕಂಬಳಕ್ಕೆ ರೆಡಿ ಮಾಡ್ತಾರೆ. 10 ಸೆಕೆಂಡ್ ಅಲ್ಲಿ ನಡೆಯುವ ಒಂದು ಕ್ರೀಡೆಯ ಹಿಂದೆ 10 ವರ್ಷದ ಶ್ರಮ ಇರುತ್ತೆ ಅಂತಾರಲ್ಲ, ಆ ತರದ ಒಂದು ಎಕ್ಸ್ಟ್ರೀಮ್ ಇಂಟೆನ್ಸ್ ಇರೋ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಆಕ್ಷನ್ ಡ್ರಾಮಾ. ಪ್ರಜ್ವಲ್ ಅವರ ಇಷ್ಟು ವರ್ಷದ ಕರಿಯರ್ ಅಲ್ಲಿ ಅವ್ರನ್ನ ಯಾರು ನೋಡಿರಲ್ಲ. ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಬೇರೆ ಪ್ರಜ್ವಲ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಸೊ ಈಗ ಪ್ರಜ್ವಲ್ ಅವ್ರು ನೀವ್ ಹೇಳಿ, ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಜಿ ಕುಟುಂಬದ ಬಗ್ಗೆ? ಜಿ ಕುಟುಂಬದ ಒಂದು ಅಂಶ. ನಾನು ಕೂಡ ಬಹಳ ಚಿಕ್ಕ ವಯಸ್ಸಿಂದಾನೆ ಆ ಜರ್ನಿಯಲ್ಲಿ ನಾವು ಹಾಗೆ ಸಾಕ್ತಾ ಬಂದಿದ್ದೀವಿ. ಜೊತೆಗೆ ನನ್ನ ಸಾಕಷ್ಟು ಸಿನಿಮಾಗಳು ಜಿಯಲ್ಲಿ ಟೆಲಿಕಾಸ್ಟ್ ತಗೊಂಡಿದ್ದಾರೆ. ಅಷ್ಟೇ ಎಲ್ಲರೂ ಎಂಟರ್ಟೈನ್ ಮಾಡ್ತಾ ಬಂದಿದ್ದಾರೆ. ಅಂಡ್ ಜಿ ಕುಟುಂಬ ಅವಾರ್ಡ್ಸ್ಗೆ ನಾನು ಪ್ರತಿ ವರ್ಷ ಬರ್ತಾನೆ ಇರ್ತೀನಿ. ಪ್ರತಿ ವರ್ಷ ಸ್ಪ್ಯಾನ್ ದೊಡ್ಡದಾಗ್ತಾನೆ ಇದೆ, ವೈಭವ ದೊಡ್ಡದಾಗ್ತಾನೆ ಇದೆ. ಹೀಗೆ ಈ ವೈಭವ ಇನ್ನೂ ದೊಡ್ಡದಾಗ್ತಾ ಇರಲಿ, ಇನ್ನೂ ಹೆಚ್ಚು ಕಾರ್ಯಕ್ರಮಗಳಾಗ್ಲಿ, ಇನ್ನೂ ಹೆಚ್ಚು ನಟರನ್ನ ನಾವಿಲ್ಲಿ ಕೂತ್ಕೊಂಡು ನೋಡುವಂತವರಾಗ್ಲಿ ಅಂತ ಭಾವಿಸ್ತೀನಿ. ಸೊ ಈಗ ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಪೋಷಕ ನಟಿ, ಈ ಒಂದು ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ? ನೆಚ್ಚಿನ ಪೋಷಕ ನಟಿ ಅವಾರ್ಡ್ ಗೋಸ್ ಟು ಶ್ರೀವಳ್ಳಿ ಅವರು ಫಾರ್ ಶ್ರಾವಣಿ ಸುಬ್ರಹ್ಮಣ್ಯ. ಅಂಡ್ ಮಲ್ಲಿ ಅಮೃತಧಾರೆ ಸೀರಿಯಲ್. ಜಿ ಕುಟುಂಬ ಅವಾರ್ಡ್ 2025 ನೆಚ್ಚಿನ ಪೋಷಕ ನಟಿ, ಈ ಒಂದು ಅವಾರ್ಡ್ ವಿನ್ನರ್ ಆಗಿದ್ದಾರೆ ವಲ್ಲಿ ಹಾಗೂ ಶ್ರೀವಲ್ಲಿ.
ಹಾಗೂ ಶ್ರೀವಲ್ಲಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಮಲ್ಲಿ ಅವರೇ, ನೀವು ಹೇಳಿ. ಝೀಗೆ 2 ವರ್ಷ ಆದಮೇಲೆ ಬರ್ತಾ ಇರೋದು. 2 ವರ್ಷ ಆದಮೇಲೆ ಬಂದರು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಾತ್ರಕ್ಕೆ ಈ ಒಂದು ಅವಾರ್ಡ್ ಬರ್ತಾ ಇದೆ. ಇದು ನನಗಿಂತ ಜಾಸ್ತಿ ಮಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಬರಲೇಬೇಕಾದಂಥ ಒಂದು ಅವಾರ್ಡ್ ಅಂತಲೇ ಹೇಳ್ಬೋದು. ಮಹೇಶ್ ಸರ್, ಥ್ಯಾಂಕ್ ಯು ಇಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಪ್ರಕಾಶ್ ಸರ್, ತುಂಬಾ ಅಂದರೆ ಪ್ರೊಡ್ಯೂಸರ್ಸ್ ಕೂಡ ಹಿಂಗೆ ಇರ್ತಾರಾ, ಇಷ್ಟೊಂದು ಸಪೋರ್ಟಿವ್ ಆಗಿರ್ತಾರಾ ಅಂದರೆ ಡೆಫಿನೆಟ್ಲಿ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ದ ಹೋಲ್ ಟೀಮ್ ಆಫ್ ಅಮೃತಧಾರೆ. ಅಕ್ಕಾರೆ, ನೀವಿಲ್ಲ ಅಂದರೆ ನಾನಿಲ್ಲ, ಅದು ನಿಮಗೆ ಗೊತ್ತು. ಬಿಕಾಸ್ ಮಲ್ಲಿ ಅಂದರೆ ಭೂಮಿಕಾ ಅಂದರೆ ಅಫ್ಕೋರ್ಸ್ ಮಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದ ಹೋಲ್ ಟೀಮ್ ಆಫ್ ಅಮೃತಧಾರೆ. ಸಪೋರ್ಟಿಂಗ್ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ನನ್ನ ಸಪೋರ್ಟ್ ಸಿಸ್ಟಮ್ ಆಗಿರುವಂಥ ನಮ್ಮ ಪಪ್ಪ, ಮಮ್ಮಿ, ಅಣ್ಣ, ನನ್ನ ತಮ್ಮ, ನನ್ನ ಇಡೀ ಸಿಸ್ಟರ್ ಫ್ಯಾಮಿಲಿ ಔಟ್ ದೇರ್. ಆ್ಯಂಡ್ ನನ್ನ ಅಣ್ಣಂಗೆ, ಯಾಕಂದರೆ ಅವರೇ ನನ್ನ ಸಪೋರ್ಟ್ ಸಿಸ್ಟಮ್. ಸೊ ಅಣ್ಣಂಗೆ, ನನ್ನ ತಮ್ಮಂಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಸಿಸ್ಟರ್ಸ್ಗೆ, ಟು ಮೈ ಸ್ಪೆಷಲ್ ಒನ್ ಆಲ್ಸೋ ಡೆಡಿಕೇಟಿಂಗ್ ದಿಸ್ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಝೀ ಫಾರ್ ಗೆಟಿಂಗ್ ಮೀ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಸೊ ಮಲ್ಲಿ ಆಯಿತು, ಈಗ ಶ್ರೀವಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂಗೆ ಮಾತೇ ಬರ್ತಿಲ್ಲ, ಶಿವರ್ ಆಗ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇವ್ರ ಜೊತೆ ಶೇರ್ ಮಾಡ್ತಿರೋದು ನಿಜವಲ್ಲೂ ತುಂಬ ಖುಷಿ ಇದೆ. ಬಿಕಾಸ್ ಇವ್ರು ನನಗೆ ತುಂಬ ವರ್ಷಗಳಿಂದ ಗೊತ್ತು. ಆ್ಯಂಡ್ ಇನ್ನೊಂದು ಪ್ರಜ್ವಲ್ ಸರ್ ಕೈಲಿ ನಾನು ಇದನ್ನು ಈಸ್ಕೊತಿದ್ದೀನಿ ಅಂದರೆ ನಿಜವಾಗ್ಲೂ ಸಖತ್ ಖುಷಿ ಆಗ್ತಿದೆ. ಯಾಕೆ ಅಂದರೆ ನನ್ನ ಮೊದಲನೇ ಚಿತ್ರ ಬೆಳ್ಳಿ ಪರ್ದೆಯಲ್ಲಿ ಬರ್ತೀನಿ ಮುಂದಕ್ಕೆ. ಸೊ ಅದರಲ್ಲಿ ನಾಯಕ ನಟನ ಜೊತೆ ಆ್ಯಕ್ಟ್ ಮಾಡಿರೋದಂದ್ರೆ ಪ್ರಜ್ವಲ್ ಸರ್ ಜೊತೆ ಮಾಫಿಯಾಸ್ ಚಿತ್ರದಲ್ಲಿ ಅವ್ರ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅವ್ರ ಕೈಲಿ ಅವ್ರ ತಂಗಿಗೆ ಈ ಅವಾರ್ಡ್ನ ಕೊಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಮಿಂದ ಈ ಅವಾರ್ಡ್ ತಗೊತಿರೋದು. ಈ ಅವಾರ್ಡ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಝೀ ಕನ್ನಡಕ್ಕೆ ಬಂದು ಎಕ್ಸಾಕ್ಟಾಗಿ 5 years ಆಗ್ತಿದೆ. 5 yearsಲ್ಲಿ ನನ್ನ ಫಸ್ಟ್ ಸೀರಿಯಲ್ ಬಂದು ಸತ್ಯ ಅಂತ. ಆ ಪಾತ್ರದಿಂದ ನಾನು ಈ ಝೀ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದು. ಸತತವಾಗಿ ಪ್ರತಿಯೊಂದು ಅವಾರ್ಡ್ ಫಂಕ್ಷನಲ್ಲಿ ನಾನು ಬಂದಾಗ್ಲೂ ಐ ವಾಸ್ ವಿಶಿಂಗ್ ಬರುತ್ತೆ ಅಂತ. ಬಟ್ ಅದಾಗ್ತಾ ಇರಲಿಲ್ಲ. ನನಗೆ ಈ ಶ್ರಾವಣಿ ಸುಬ್ರಹ್ಮಣ್ಯ ಸುಬ್ಬು ಸರ್ ನನಗೆ ಇದನ್ನು ಕೊಟ್ಟಾಗ ನಂಗೆ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ ನಾನು ಈ ಪಾತ್ರ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸುಬ್ಬು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅವರನ್ನು ನಾನು ನನ್ನ ಲೈಫ್ ಮುಗಿಯೋವರೆಗೂ ನಾನು ನೆನೆಸ್ಕೊತಿರ್ತೀನಿ. ಬಿಕಾಸ್ ನನಗೆ ಆ್ಯಕ್ಚುಲಾಗಿ ನಾನು ಸೆಲೆಕ್ಟ್ ಆಗಿದ್ದು ಬೇರೆ ಕ್ಯಾರೆಕ್ಟರ್ಗೆ. ಬಟ್ ಸರ್ರು ಹೊಡೆದಾಡಿ ಹೋರಾಡಿ ನಿನಗೆ ಇದೇ ಕ್ಯಾರೆಕ್ಟರೇ ನಾನು ಕೊಡ್ತೀನಿ ಅಂತ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದು ಸರ್ರು.